ಸರಿ ಮೇಡಮ್, ಹಿರಿಕಾಟಿ ಹತ್ರ ಬರ್ತಾರಲ್ವಾ, ಹಿರಿಕಾಟಿ ಹತ್ರ ಸಾವಿರಾರು 10 ವೀಲ್ ಓಡ್ತಾವೆ. ಎಷ್ಟು 10 ವೀಲ್ ಹಿಡಿದು ಫೈನ್ ಹಾಕಿದ್ರು? ಯಾವುದು 10 ವೀಲಾ? 10 ವೀಲಾ ತೋರಿಸಿ. 10 ವೀಲು, 12 ವೀಲು, 6 ವೀಲ್ ಎಲ್ಲ ಓಡ್ತಾವ. ಅಲ್ಲಿ ಬ್ರೋಕರ್ಗಳು ಸಾಯ್ತಾ ಇದಾರಲ್ಲ, ಏನ್ ಮಾಡ್ತಾ ಇದ್ದೀರಿ ನೀವೆಲ್ಲ? ಯಾಕೆ ಬ್ರೋಕರ್ಗಳು ಯಾಕೆ ಬರ್ಬೇಕು ಆಫೀಸ್ ಒಳಗಡೆ? ಅವ್ರ ಅಪ್ಪಂದ ಅದು RTO ಆಫೀಸು, ಯಾಕೆ ಬರ್ತಾರೆ ಬ್ರೋಕರ್ಗಳು ಒಳಗಡೆಗೆ? ಅವ್ರಿಗೆ ಕೊಡ್ತೀವಿ ಸರ್, ಊಟಕ್ಕೆ ಹೋದಾಗ ಅವ್ರಿಗೆ ಕೊಡ್ತೀವಿ. ಹೋಗೋದಾಗಲ್ವಾ ಅದು? ಬ್ರೋಕರ್ಗಳು ಕೊಡಬಾರ್ದು ಒಳಗೆ. ಇಲ್ಲೇ ನೀವು ರೈತರು ಜೋರ್ ಮಾಡೋದು. ನೀವು ಬ್ರೋಕರ್ಗಳನ್ನ ಯಾಕೆ ಮೇಡಮ್ ಒಳಗಾಲ ಮಾಡಿದ್ದೀರಿ? ಯಾಕೆ ಮೇಡಮ್ ಬ್ರೋಕರ್ ಒಳಗಡೆ ಬರ್ತಾರೆ? RTO ಆಫೀಸ್ ಯಾರು ಅಪ್ಪಂದು, ಯಾಕೆ ಬರ್ತಾರೆ ಬ್ರೋಕರ್ಗಳು ಒಳಗೆ? ಕೂತ್ಕೊಳ್ಳಿ ಮೇಡಮ್, ನಾನು ನೋ ಹೆಲ್ಪ್ ಬೇಸ್ ಮೇಡಮ್, ನಾನು ನೋಡಿದ್ದೀನಿ, ದಿನ ಬಂದು ನೋಡ್ತೀನಿ ಮೇಡಮ್. 100 ಜನ ಬ್ರೋಕರ್ಸ್ ಇದ್ದಾರೆ. ಓಪನ್ ಮಾಡ್ಸವ, ಯಾರ್ಯಾರು ಒಳಕೊಂಡು ಓಪನ್ ಬಂದಿದ್ದಾರೆ ಸತ್ಯತಾನೆ ಅವರು ನಿಮ್ಮಿಂದಾಗ ಕೂತಿ ಅದು ಕೂತಿರೋದು ಎಲ್ಲ ಇದೆ ನಮ್ಮ ಹತ್ರನೇ. ಅಲ್ಲೇ ಬರೀತಾ ಇರ್ತಾರೆ ಒಳಗಡೆ. ನಿಮ್ ಬುಕ್ಸ್ಗಳನ್ನ ತೆಗೆದು ನೋಡಲ್ಲ ಅವರು, ಎಲ್ಲಾನು ಅವರೇ ಮಾಡೋದು. ನಿಮ್ಮ ಆಫೀಸರ್ನವ್ರು ಯಾರು ಮಾಡಲ್ಲ. ನಿಮ್ಮವರು ಇಲ್ಲೇ ಬುಕ್ಸ್ ತಗೊಂಡು ಅವ್ರು ಬರ್ಕೊಡೋರು ಇಲ್ವಾ? ಬ್ರೋಕರ್ಗಳ ಹಾವಳಿ ನಿಮ್ಮ ಅಲ್ಲಿ ಫುಲ್ ಬ್ರೋಕರ್ಗಳಿದೆ. ಈಗಾಗಲೂ ಪೊಲೀಸ್ ಇಲಾಖೆಯವರ ಪೊಲೀಸ್ ಇಲಾಖೆ ಒಳಗೆ ಬ್ರೋಕರ್ ಅವರನ್ನೇ ಕೇಳದ್ದ ನಾವು. ಅವರೇ ಇರ್ತಾರೆ, ಹೋಗಿ ಕೇಳಿದ್ರೆ ಅವರೇ ಸಿಗ್ತಾರೆ. ನಿಮ್ಮಲ್ಲಿ ನಿಮ್ ಸ್ಟಾಫ್ ಸಿಕ್ಕದೇ ಇಲ್ಲ, ಬರ್ ಬ್ರೋಕರೇ ಸಿಗ್ತಾರೆ. ಅದೇ ಕಣ ಬ್ರೋಕರ್ ಸಿಗ್ತಾರೆ. RTOದಲ್ಲಿ ಏನಾಗಿದೆ? ಅದೇ ಬ್ರೋಕರ್ಗಳಿಗೆ ಕೆಲಸ ಮಾಡ್ತಾ ಇದ್ದೀರಾ ನೀವು. ನಿಮ್ ಕಂಪ್ಯೂಟರ್ ಆಪರೇಟರ್ ಅವರೆಲ್ಲ ನಾವು ರೆಗ್ಯುಲರ್ ಆಗಿ ತಂದು ಕೊಟ್ರೆ ಸರ್ವರ್ ಡೌನು ಅದು ಇದು ಅಂತ ತಂತಾರೆ. ಅದೇ ಅವ್ರುಗಳ ಬ್ರೋಕರ್ ತಂದು ಕೊಟ್ರೆ ಅದೆಲ್ಲ ಹಾಕ್ಬಿಡ್ತಾರೆ. ಅದೇ ನಾವು ದಿನ ಬೆಳಿಗ್ಗೆ ನೀವು ಅಲ್ಲೇ ಇಲ್ವಾ, ನೋಡಲ್ವಾ? ನಿಮ್ಗೆ ಬ್ರೋಕರ್ ಗೊತ್ತಿಲ್ವಾ ಮೇಡಮ್? ನಿಮಗೆ ಗೊತ್ತಿಲ್ವಾ ಬ್ರೋಕರ್ಗಳು ಯಾರು ಅಂತ? ಸತ್ಯವ ಸುಳ್ಳು, ಸತ್ಯವ ಸುಳ್ಳು ಓಪನ್ ಸೀಕ್ರೆಟ್ ಅದು. ಎವರಿಬಡಿ ನೋಸ್. ಬೇಗಮ್ಮವ್ರ ಬಂದ್ರೆ ಹೆಂಗ್ ಸಾಗ್ಬಿಟ್ಟೆ. ಆಯ್ತು ಬೇಗವ್ರೆ, ಈಗ ನೀವು ಕೇಳ್ಕೊಂಬಂತ ಅವಾಯ್ಡ್ ಮಾಡಿ. ನಿಮ್ಮ ಅಧಿಕಾರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತಾವ, ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್. ನಾವು